ಒಂದೇ ಸರ್ವೆ ನಂಬರಲ್ಲಿ ಮಲ್ಟಿಪಲ್ ರಿಜಿಸ್ಟ್ರೇಷನ್ ಆಗಿದೆ. ಉಳಿದವರು EC ಕಾಪಿನ ನೀವು ಹೇಗಾದರೂ ತಗೊಂಬಂದ್ರೆ ಯಾರಿಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ನಿನ್ ಮಾಮೂಲಿ ಅಲ್ಲ ಲಾವಣ್ಯ, ನಿನ್ ಬುದ್ಧಿವಂತಿಕೆ ಸೂಪರ್. ಶ್ರೀಕರ್ ಆಗ್ಲಿ ಸುಜಾತ ಆಗ್ಲಿ ನಮಗ್ ಗೊತ್ತಿರೋರು ಯಾರೇ ಆಗ್ಲಿ ನಮ್ಮನ್ ಗುರ್ತು ಹಿಡಿದಾಗೆ ಇಲ್ಲೋಡು ಈ ಮಾರುವೇಷದ ಕಾನ್ಸೆಪ್ಟ್ ನ ವರ್ಕೌಟ್ ಮಾಡಿದ್ಯಾ. ಶ್ರೀಕರ್ ಇಷ್ಟೊತ್ತಿಗೆ ಹೊರಟಿರ್ತಾನೆ, ಅಕ್ಕ ತಂಗಿನ ಕರ್ಕೊಂಡು ಬರ್ತಾ ಇರ್ತಾನೆ. ಇಷ್ಟು ದಿನ ಮರೆಯಾಗಿದ್ದ ಆ ತಂಗಿ ಯಾರು ಅಂತ ಇವತ್ ನಮ್ಗೆ ಗೊತ್ತಾಗುತ್ತೆ. ನಮ್ ಶ್ರೀಕರ್ ನಮ್ಮ ಹತ್ರ ತುಂಬಾ ದೊಡ್ಡ ರಹಸ್ಯನ ಮುಚ್ಚಿಟ್ಟಿದ್ದಾನೆ ಅಂದ್ರೆ ನನ್ಗಿನ್ನೂ ನಂಬಕ್ಕೆ ಆಗ್ತಿಲ್ಲ. ತುಂಬಾ ನಮ್ದೋರೆ ಮೋಸ ಮಾಡ್ತಾರೆ ಅಂತಾರಲ್ವಾ, ಅದಕ್ಕೆ ಅಮ್ಮನ್ನ ಅಪ್ಪನ್ನ ಟೋಟಲ್ ಕುಟುಂಬಕ್ಕೆ ಮೋಸ ಮಾಡ್ತಿದ್ದಾನೆ. ಅವನ್ ಮಾಡ್ತಿರೋ ಮೋಸನ ಇವತ್ ನಾವು ಬಯಲ್ ಮಾಡ್ಬೇಕು. ಸುಜಾತ ತಂಗಿ ಯಾರು ಅಂತ ತಿಳ್ಕೊಂಡ್ಮೇಲೆ ನೇರವಾಗಿ ಅತ್ತೆ ಹತ್ರ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡೋಣ. ಅವನೇ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಪಡ್ಬೇಡ ಅಂತ ನೀವೇನೋ ಧೈರ್ಯ ಹೇಳ್ತಿದ್ದೀರಾ, ಆದ್ರೆ ಒಳಗೆ ನಂಗೆ ತುಂಬಾ ಭಯ ಆಗ್ತಿದೆ ರೀ. ಏನೋ ಹೊರಗಡೆ ಸ್ವಲ್ಪ ಸಮಾಧಾನವಾಗಿರೋ ಹಾಗೆ ಕಾಣಿಸ್ತಾ ಇದ್ದೀನಿ. ಡೋಂಟ್ ವರಿ, ಏನೂ ಆಗಲ್ಲ. ಶಿವಪ್ಪ, ಭಾರ ಎಲ್ಲ ನಿನ್ಮೇಲೆ ಹಾಕಿ ಹೊರಟಿದ್ದೀನಿ. ಎಲ್ಲ ಒಳ್ಳೇದಾಗೋ ಥರ ಮಾಡು ತಂದೆ. ಯಾಕಂದ್ರೆ ನನ್ನ ತಂಗಿ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ದಿನಗಳಿಂದ ಲಾವಣ್ಯ ನಿಹಾರಿಕಾ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವನಿ ನನ್ನ ತಂಗಿ ಅಂತ ಗೊತ್ತಾಗೋಯ್ತು ಅಂದರೆ ಅವನಿ ಜೀವನ ಅಪಾಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ನಮ್ ವೇಷ ಬಯಲಾಗಬಾರ್ದು, ಹುಷಾರಾಗಿ ಮೇಂಟೈನ್ ಮಾಡಿ. ಎಲ್ಲೂ ಮಿಸ್ಫೈರ್ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಯಾಕೆ? ಹೊರಗೆ ಇರೋಣ. ಅವ್ರು ಬರ್ತಿದ್ದ ಹಾಗೆ ಸುಜಾತ ತಂಗಿ ಯಾರು ಅಂತ ನೋಡ್ಕೊಂಡು ಹೊರಟೋಗೋಣ. ಅವ್ರು ನಮ್ಗಿಂತ ಮುಂಚೆನೆ ಬಂದು ಒಳಗಡೆ ಇರ್ಬೋದೇನೋ, ಯಾರು ಗೊತ್ತು. ಅದು ನಿಜಾನೇ. ನೀವೇನು ಮಾತಾಡದೆ ನನ್ನ ಫಾಲೋ ಮಾಡಿ, ಸರಿನಾ? ಸರಿ ಸರಿ. ಒಳಗಡೆ ನಮ್ ಬಾಡಿ ಲ್ಯಾಂಗ್ವೇಜ್ ಕೂಡ ಬದಲಾಗಬೇಕು. ನಿಮ್ದು ಹೇಗೆ ಡೈರೆಕ್ಷನ್ ಮಾಡುತ್ತೋ ನಮ್ದು ಹಾಗೆ ಆಕ್ಟಿಂಗ್ ಮಾಡುತ್ತೆ. ಟೀಕೆ ಜಿ. ಶುಕ್ರಿಯಾ ಜಿ. ಚಲೋ ಜಿ. बोलिए, ವಕೀಲ್ ಸಾಬ್ ಕೋ ಮಿಲ್ನಾ ಹೈ. प्रॉब्लम क्या है? ನಮ್ದುಕೆ ಹಸ್ಬೆಂಡ್ ದಿನ ಗಲಾಟೆ ಮಾಡಿ ಹೊಡಿತಾನೆ. ಈ ಹಸ್ಬೆಂಡ್ ನಮ್ದುಕೆ ಬೇಡ, ಅದಕ್ಕೆ ಡಿವೋರ್ಸ್ ಬಗ್ಗೆ ಮಾತಾಡೋದಕ್ಕೆ ನಾವು ಬಂದ್ವಿ. ನಿಮ್ಮ ಹೆಸರು? ರಾಧಾಕೃಷ್ಣ. ರಾಧಾಕೃಷ್ಣನ? ನೈ ನಹಿ, ನಮ್ದುಕೆ ಹಸ್ಬೆಂಡ್ ಜೋಕ್ ಮಾಡ್ತಿದ್ದಾರೆ. ನಮ್ದುಕೆ ಹಸ್ಬೆಂಡ್ ಇಲಿಯಾಜು, ನನ್ ಹೆಸರು ಮುಮ್ತಾಜ್ ಬೇಗಂ. ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನು ಸರ್ಗೆ ಹೇಳ್ತೀನಿ. ಓಕೆ ಜಿ. ನಿಮ್ದು ಯಾಕೆ ಹಾಗೆ ಹೇಳಿದ್ದು? ಇವಾಗ ಮಾಮೂಲಿಯಾಗಿ ಮಾತಾಡ್ಬೋದಲ್ವಾ? ಡಿವೋರ್ಸ್ ಅಂತ ಯಾಕೆ ಹೇಳಿದೆ? ಏನೋ ಒಂದ್ ಹೇಳ್ಬೇಕಲ್ವಾ? ನೀವ್ ನೋಡಿದ್ರೆ ನಿಜವಾಗ್ಲೂ ಡಿವೋರ್ಸ್ ಬಂದಿದೀವಿ ಅನ್ನೋ ಹಾಗೆ ಯಾಕತ್ರ ಫೀಲ್ ಆಗ್ತಿದ್ದೀರಾ? ಕೇಳೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇವ್ರೇನ್ ಇನ್ನೂ ಬಂದೇ ಇಲ್ವಲ್ಲ? ನಾನು ನಿಮಗೋಸ್ಕರ ಏನು ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಚಿಂತೆ ಮಾಡ್ತಿದ್ದೆ. ಕನಿಷ್ಠ ನಿಮಗೆ ಬರಬೇಕಾಗಿರೋ ಆಸ್ತಿನಾದರೂ ಬರೋ ಹಾಗೆ ಮಾಡಿದ್ರೆ ಏನೋ ನಿಮಗೆ ಚಿಕ್ಕ ಸಹಾಯ ಮಾಡಿದಾಗ ಆಗತ್ತೆ ಅಂತ ನಾನು ದಿನ ಅನ್ಕೋತಿರ್ತೀನಿ. ಅದು ಇವತ್ತು ನೆರವೇರ್ತಿದೆ. ಇವತ್ತು ಡಾಕ್ಯುಮೆಂಟ್ಸ್ ಮೇಲೆ ಸಿಗ್ನೇಚರ್ ಆಗಿ ಹೋದ್ರೆ ಸದ್ಯದಲ್ಲೇ ನಿಮ್ಮ ಪ್ರಾಪರ್ಟಿ ನಿಮಗೆ ಬಂದ್ಬಿಡತ್ತೆ. ನಾನು ಟೂರಿಸ್ಟ್ ಗೈಡ್ ಆದಮೇಲೆ ಮನೆ ಅವಶ್ಯಕತೆಗಳಿಗೆ ಸ್ವಲ್ಪ ಹಣ ಸಂಪಾದಿಸಿರ್ಬೋದು, ಆದರೆ ಜವಾಬ್ದಾರಿ ಇಲ್ಲದೆ ಇರೋ ಭಾವನ ಮೇಲೆ ನಂಬಿಕೆಯನ್ನು ಬಿಟ್ಟು ಅಕ್ಕ ತನ್ನ ಕಷ್ಟದಲ್ಲಿ ನನ್ನನ್ನು ಬೆಳೆಸಿದ್ಲು.
ನಂಗೇನಾದರೂ ಆಗತ್ತೇನೋ ಅನ್ನೋ ಭಯದಲ್ಲಿ ಆಸ್ತಿನೇ ಬೇಡ ಅಂದ್ಕೊಂಡ್ಲು. ಅಂತ ಅಕ್ಕನ ಪಡೆಯೋದು ನನ್ನ ಜನ್ಮ ಜನ್ಮದ ಪುಣ್ಯ. ನಿಮ್ಮ ದಯೆಯಿಂದ ಎಲ್ಲ ಆರಾಮಾಗಿ ನಡೆದು ಅಕ್ಕಂಗೆ ಆಸ್ತಿ ಏನಾದರೂ ಬೇಗ ಬಂದರೆ ಅವಳ ಕಷ್ಟ ಎಲ್ಲ ತೀರಿ ಹೋಗುತ್ತೆ. ಅಕ್ಕ ಇಷ್ಟೊತ್ತಿಗೆ ಲಾಯರ್ ಆಫೀಸ್ ಹತ್ರ ಬಂದಿರ್ತಾಳೆ. ನಾನು ಕೇಸ್ ಫೈಲ್ ಮಾಡ್ತೀನಿ. ಮೊದಲು ಸಲ ಮಾತ್ರ ನೀವಿಬ್ಬರು ಕೋರ್ಟಿಗೆ ಬರಬೇಕು. ಎರಡನೇ ಹಿಯರಿಂಗಲ್ಲಿ ಯಾರಾದರೂ ಒಬ್ಬರು ಬಂದರೆ ಸಾಕಾಗುತ್ತೆ. ಈಗ ನಾನು ಹೊರಡ್ತೀನಿ ಸರ್. ಸುಜಾತ ತಂಗಿ ಅವನಿ ಹಾಗೆ ಇರ್ತಾಳೆ ಅಂತ ಶ್ರೀಕರ್ ಯಾವಾಗ್ಲೂ ಅಂತಿದ್ದ. ಹೇಗಿದ್ದಾಳೆ ಅಂತ ಇವತ್ತು ಗೊತ್ತಾಗುತ್ತೆ. ಇದೇನು ಸುಜಾತ ಒಬ್ಳೇ ಬಂದ್ಲು? ಶ್ರೀಕರ್ ಇಬ್ರು ಕಾರಲ್ಲಿ ಕರ್ಕೊಂಡ್ ಬರ್ತಾನೆ ಅನ್ಕೊಂಡಿದ್ದೆ. ಆ ಕಡೆಯಿಂದ ಅವರು, ಈ ಕಡೆಯಿಂದ ಇವಳು ಅನ್ನೋ ಹಾಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಕ್ಕ ಮಾಡ್ತಿದ್ದಾಳೆ. ಇನ್ನೊಂದು 10 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳು. ಹಲೋ ಅಕ್ಕ, ನೀವು ಹೇಳಿರೋ ಅಡ್ರೆಸ್ಸಿಗೆ ಬಂದಿದ್ದೀನಿ. ಹಾ, ನಾವು ಹತ್ರದಲ್ಲೇ ಇದ್ದೀವಿ. ಒಂದು 10 ನಿಮಿಷದಲ್ಲಿ ಬರ್ತೀವಿ. ನೀನು ಒಳಗೆ ಹೋಗಿ ಕುತ್ಕೋ. ಸರಿ, ಬೇಗ ಬಂದ್ಬಿಡಿ. ಸರಿ ಅಕ್ಕ. ಅಕ್ಕ ಅಂತೂ ತುಂಬಾ ಭಯ ಪಡ್ತಾ ಇದ್ದಾಳೆ. ಹೇಳಿ ಮೇಡಮ್. ನಮ್ಮವ್ರು ಬರ್ತಿದ್ದಾರೆ ರೀ. ನಿಮ್ಮ ಹೆಸರು? ಸುಜಾತ. ಶ್ರೀಕರ್ ಕಡೆಯವರಾ? ಹೌದು ರೀ. ನಿಮ್ಮ ಸಿಸ್ಟರ್ ಬರ್ತಿದ್ದಾರಾ? ಬರ್ತಿದ್ದಾರೆ ರೀ. ಶ್ರೀಕರ್ ಅವರೇ ಕರ್ಕೊಂಡು ಬರ್ತಿದ್ದಾರೆ. ನೀವು ಬಂದ ತಕ್ಷಣ ಕರ್ಕೊಂಡು ಬನ್ನಿ ಅಂತ ಲಾಯರ್ ಅವರು ಹೇಳಿದ್ರು. ನಿಮ್ಮ ತಂಗಿಯವ್ರ ಹೆಸರೇನು ಹೇಳಿ? ಸ್ವಲ್ಪ ಫಾರ್ಮಾಲಿಟೀಸ್ ಫಿಲ್ ಮಾಡಬೇಕು, ಅದಕ್ಕೆ ಕೇಳಿದೆ. ನಿಮ್ಮ ತಂಗಿ ಹೆಸರು ಹೇಳಿ. ಹೇಳಿ ಮೇಡಮ್. ನನ್ನ ತಂಗಿ ಹೆಸರು ನೆನ್ನೆ ಶ್ರೀಕರ್ ಹೇಗೂ ಹೇಳಲಿಲ್ಲ. ನೀನಾದ್ರೂ ಹೇಳು ತಾಯಿ. 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಆವಾಗ ಅವಳೇ ಹೇಳ್ತಾಳೆ. ಸರಿ, ನೀವು ವೇಟ್ ಮಾಡಿ. ಸುಜಾತ ಬಾಯಿಂದ ಹೆಸರು ಕೇಳ್ತೀನಿ ಅಂತ ಅನ್ಕೊಂಡೆ. ಹೇಳೋ ಹಾಗೆ ಬಿಲ್ಡಪ್ ಕೊಟ್ಟು ಹೇಳ್ದೇನೆ ಕುತ್ಕೊಂಡ್ಲು. ಎಲ್ಲ ಕಡೆನೂ ತುಂಬಾ ರಹಸ್ಯವಾಗಿಡ್ತಿದ್ದಾರೆ. ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ತುಂಬಾ ಎಚ್ಚರಿಕೆಯಿಂದಿದ್ದಾರೆ. ಹೌದೌದು. ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಕೊಡ್ತೀನಿ, ತಗೊಳ್ಳಿ ಮೇಡಮ್. ಏನ್ರಿ, ನಮ್ ಕಡೆನೆ ನೋಡ್ತಿದ್ದಾಳೆ. ಗುರ್ತಿಡಿದ್ಬಿಟ್ಲಾ ಏನು? ಅಯ್ಯೋ, ಗುರ್ತಿಡಿದ್ಲು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ.
ವೇದ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ದೇವ್ರ ಮನೆ ಸ್ವಚ್ಛ ಮಾಡಿ ಬರ್ತೀನ್ರಿ. ಏನಾದ್ರೂ ಅರ್ಜೆಂಟ್ ಇದ್ಯಾ? ಅಂತ ಅರ್ಜೆಂಟ್ ವಿಷಯ ಏನು ಅಲ್ಲ ಬಿಡು, ನೀನು ಹೋಗು. ಹುಷಾರಮ್ಮ, ಯಾಕಷ್ಟೊಂದು ಆತ್ರ? ನೋಡ್ಕೊಂಡಿಲ್ಲ ಮಾವ. ಯಾಕಮ್ಮ ಆ ಕಡೆ ಆಶ್ಚರ್ಯದಿಂದ ನೋಡ್ತಿದ್ಯಾ? ಏನಿಲ್ಲ ಮಾವ, ಅತ್ತೆ ದೇವ್ರ ಮನೆಗೆ ಹೋದ್ರಲ್ವಾ, ಅದನ್ನೇ ನೋಡ್ತಿದ್ದೆ. ವೇದವತಿಗೆ ಈ ದಿನ ಏನು ಹೊಸದಲ್ಲಮ್ಮ. ನಮ್ಮ ಮನೆಯಲ್ಲಿ ಸೊಸೆಯಾಗಿ ಕಾಲಿಟ್ಟಾಗ್ಲಿಂದ ಅವಳು ಪೂಜೆ ಮನೆನ ಅವಳೇ ಸ್ವಚ್ಛ ಮಾಡ್ತಾಳೆ. ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಅವಳು ಕೈಯಾರೆ ಮಾಡಿದ್ರೇ ಹೊರತು ವೇದವತಿಗೆ ಮನಃಶಾಂತಿನೂ ಇರಲ್ಲ, ಸಂತೋಷನೂ ಇರಲ್ಲಮ್ಮ. ಅವಳ ದಿನ ಒಳಗಡೆ ಹೋಗಿ ಕ್ಲೀನ್ ಮಾಡ್ತಾಳೆ. ಒಂದಿನ ಕೂಡ ಸರ್ಟಿಫಿಕೇಟ್ ಕಾಣಿಸ್ಲಿಲ್ಲ ಅಂದ್ರೆ ಏನರ್ಥ? ವೇದವತಿ ಜಾತಕದಂತ ಜಾತಕ ಇರೋ ನೀನು ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕಿತ್ತು, ಅಮ್ಮನವ್ರ ಆಶೀರ್ವಾದ ಪಡಿಬೇಕಿತ್ತು. ಆದ್ರೆ ನೀನ್ ಯಾಕಲ್ಲಿಗೆ ಹೋಗ್ತಿಲ್ವೋ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ಕುಲಗುರು ಹೇಳ್ದಾಗೆ ಮದುವೆ ಆದ್ಮೇಲೆ ಮೂಗುತಿನ ಧರಿಸಿದ ಮೇಲೆ ನಿನ್ಗೆ ಅವಕಾಶ ಸಿಗುತ್ತೇನೋ. ನನಗ್ ಶ್ರೀಕರ್ ಬಗ್ಗೆ ಆಸೆ ಬಿಟ್ರೆ ಆಚಾರಗಳ ಮೇಲೆ ಆಸೆ ಇಲ್ಲ. ಮದುವೆ ಮುಹೂರ್ತ ಇಟ್ಟಿದ್ದ ದಿನಾನೇ ನೀನೊಂದ್ ವೇಳೆ ದೇವ್ರ ಮನೇಲಿ ಕಾಲಿಟ್ಟಿದ್ರೆ ವೇದವತಿ ಮಾಡೋ ಕೆಲ್ಸನೆಲ್ಲ ನೀನೇ ಮಾಡ್ತಿದ್ದೆ. ಸರಿ ಬಿಡು, ನಡಿಬೇಕಾದ ಸಮಯದಲ್ಲೇ ನಡೆಯುತ್ತೆ. ಹೌದು ಮಾವ, ನೀವ್ ಹೇಳೋ ಮಾತು ಸತ್ಯ. ಯಾವ್ದಕ್ಕೆ ಆದ್ರೂ ಸಮಯ ಸರಿಯಾಗಿ ಹೊಂದ್ಕೊಂಡ್ ಬರ್ಬೇಕು, ಕಾಲ ಕೂಡ ಸರಿ ಹೋಗ್ಬೇಕು. ಆ ಸಮಯ ತುಂಬಾ ದೂರ ಇಲ್ಲಮ್ಮ, ಬರೋ ತಿಂಗಳು 6ನೇ ತಾರೀಕೆ ತಾನೆ. ನಮ್ಮ ಮದ್ವೆಗೆ ಮುಂಚೆ ಅವ್ರ ಮದ್ವೆ ಸರ್ಟಿಫಿಕೇಟ್ ಮಿಸ್ ಆಗಿ ಕೂಡ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ವೇದವತಿ ಕೈಗೆ ಸಿಗ್ಲೇಬಾರ್ದು. ಇಲ್ಲೇನ್ ಮಾಡ್ತಿದ್ಯಮ್ಮ? ಹಾ, ದೇವ್ರ ಮನೆಯೊಳಗೆ ಹೋಗಿದ್ರಲ್ವಾ, ಏನಾದ್ರೂ ಅಗತ್ಯ ಇದ್ರೆ ಸಹಾಯ ಮಾಡೋಣ ಅಂತ ಬಂದೆ. ಸದ್ಯದಲ್ಲೇ ಈ ಜವಾಬ್ದಾರಿನ ಸ್ವೀಕರಿಸ್ತಿದ್ಯಲ್ಲಮ್ಮ. ಅತ್ತೆ. ಏನಮ್ಮ? ಒಳಗಡೆ ಏನು? ಒಳಗಡೆ ಏನಾದ್ರೂ ಪೇಪರ್ ಕಾಣಿಸ್ತಾ?
ಏನ್ ಪೇಪರು? ಅದು ಅದು ಹೇಳಮ್ಮ. ನಂಗೆ ಸಂಬಂಧಿಸಿರೋ ಪೇಪರ್ ಒಂದು ಮಿಸ್ ಆಗಿದೆ, ಅದಕ್ಕೆ ಕೇಳಿದೆ. ಇಲ್ಲಿವರೆಗೂ ಏನು ಕಾಣಿಸ್ಲಿಲ್ಲ. ಇನ್ನೊಂದ್ಸಲ ಕ್ಲೀನ್ ಮಾಡ್ಬೇಕಾದ್ರೆ ಏನಾದ್ರೂ ಕಾಣಿಸಿದ್ರೆ ತಗೊಂಡ್ ಬಂದ್ಕೊಡ್ತೀನಿ ಬಿಡು. ಪರವಾಗಿಲ್ಲ ಬಿಡಿ, ನಾನು ನನ್ನ ರೂಮಲ್ಲೇ ಇನ್ನೊಂದ್ಸಲ ಬ್ಯಾಗಲ್ಲಿ ಚೆಕ್ ಮಾಡ್ಕೋತೀನಿ. ಸರಿ. ಅದು ಕಾಣಿಸಿದ್ರೆ ನೀವು ನನಗೆ ತಂದ್ಕೊಡಲ್ಲ. ಅದರಿಂದ ಈ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆದೋಗುತ್ತೆ. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಅಷ್ಟು ಭದ್ರವಾಗಿ ಎಲ್ಲಿ ಸಿಕ್ಕಾಕೊಂಡಿದ್ಯೋ ಏನೋ. ಅವನಿಗೆ ಬಲವಾದ ಆಧಾರನ ನಿನ್ನ ಕೈಗೆ ಸಿಕ್ತ ಹಾಗೆ ನಾನು ಪ್ರಯತ್ನ ಪಡ್ತೀನಿ. ಇವ್ರಿನ್ನೂ ಯಾಕೆ ಬಂದಿಲ್ಲ? ಸುಜಾತ ಅವರೇ, ಸರ್ ಹೊರಗಡೆ ಹೋಗ್ಬೇಕು, ನಿಮ್ಮವ್ರು ಇನ್ನೂ ಯಾಕೆ ಬಂದಿಲ್ಲ? ನಾನು ಈಗಷ್ಟೇ ಫೋನ್ ಮಾಡಿದ್ದೆ, ಹತ್ರದಲ್ಲೇ ಇದೀವಿ ಅಂತ ಹೇಳಿದ್ರು. ಇನ್ನೊಂದ್ಸಲಿ ಫೋನ್ ಮಾಡಿ. ಸರಿ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕ್ಲೈಮ್ಯಾಕ್ಸ್ಗಿಂತ ಕೆಟ್ಟದಾಗಿದೆ ಈ ಟೆನ್ಷನ್. ಆ ತಂಗಿ ಯಾರೋ ಏನೋ, ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಯಾವತ್ತೂ ಕಾದೇ ಇಲ್ಲ. ಶ್ರೀಕರ್ ಬಂದ್ಬಿಟ್ಟ. ಇನ್ನು ಇಳಿಬೇಕಾಗಿರೋದು ಸುಜಾತ ತಂಗಿನೇ. ಸುಜಾತ ತಂಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನಿನ ಕರ್ಕೊಂಡ್ ಬರ್ತಿದ್ದಾನಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇದೇನ್ ಟ್ವಿಸ್ಟು? ನಮ್ಮೇಲೆ ಅನುಮಾನ ಬರುತ್ತೆ, ಕುತ್ಕೊಳ್ಳಿ. ಯಾಕೆಷ್ಟು ಲೇಟ್ ಆಯ್ತು? ಪಂಚರ್ ಆಗಿತ್ತು, ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಏನ್ ತೊಂದರೆನೂ ಆಗಿಲ್ಲ ಅಲ್ವಾ? ಇಲ್ಲ ರೀ. ಇಲ್ಲಿ ಯಾರು ನಮಗೆ ಗೊತ್ತಿರೋರು ಬಂದಿಲ್ಲ ಅಲ್ವಾ? ಇಲ್ಲ. ಬಂದ್ರಾ? ಹಾ, ಬಂದ್ರು ರೀ. ಇವರು ಹೋದ್ಮೇಲೆ ನಿಮ್ನ ಕರಿತೀನಿ. ಟೀಕೆ 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 ನೀವು ಬನ್ನಿ. ಬನ್ನಿ.